ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ಗಂಡಸರು ಮತ್ತು ಹೆಂಗಸರು ಮಕ್ಕಳುಗಳಲ್ಲಿ ತೊಡೆ ಸಂದಿನಲ್ಲಿ ಆಗ್ತಕ್ಕಂಥ ಕಜ್ಜಿ ಮತ್ತು ತುರಿಕೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ತುಂಬ ಬಾಧೆ ಬರುತ್ತೆ, ತುಂಬ ಸಂಕಟ ಪಡ್ತಾ ಇರ್ತಾರೆ. ಎಲ್ಲಿ ನಿಂತಿದ್ರೂ ಕೆರೆತ ಬರ್ತದೆ, ತುಂಬ ಮುಜುಗರ ಆಗೋಂಥ ಒಂದು ಸನ್ನಿವೇಶ ಉದ್ಭವ ಆಗ್ತದೆ. ಸ್ನೇಹಿತರೆ, ಇಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತುಂಬ ಸರಳವಾದ ಒಂದು ಮನೆಮದ್ದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಈ ಮರ ಬಂದು ಹಳ್ಳಿಗಾಡು ಪ್ರದೇಶದಲ್ಲಿ ಸಾಕಷ್ಟು ಕಾಣಬಹುದು. ಸಿಟಿನಲ್ಲೂ ಕೂಡ ಖಾಲಿ ಜಾಗ ಇರ್ತಕ್ಕಂಥದ್ರಲ್ಲಿ, ಅಂದರೆ ಬರಡು ಭೂಮಿ ಅಂತ ಏನು ಹೇಳ್ತೀವಿ ಅಲ್ಲಿ, ಮತ್ತು ಕೆರೆ ಇರ್ತಕ್ಕಂಥ ಜಾಗದಲ್ಲಿ ಸುತ್ತಮುತ್ತ ಈ ಗಿಡಗಳನ್ನು ಕಾಣ್ಬೋದು. ಗುಬ್ಬಳಿ ಮುಳ್ಳು, ಅಕೇಶಿಯಾ ಅರಬಿಕಾ ಅಂತ ಕೂಡ ಕರೀತಾರೆ ಇದನ್ನು ಏನು ಮಾಡಬೇಕಂದ್ರೆ, ಯಾರ್ಯಾರಿಗೆ ಈ ಕಜ್ಜಿ ತುರಿಕೆ ಸ್ವಲ್ಪ ಅಲರ್ಜಿ ಆಗ್ತಕ್ಕಂಥ ಸಮಸ್ಯೆ ಇದೆ ಅಂಥವ್ರು ಏನು ಮಾಡಬೇಕು, ಇದರ ಎಲೆಗಳನ್ನು ಕಿತ್ಕೊಂಡು ಬಂದು ಚೆನ್ನಾಗಿ ತೊಳೆದು ಅರಿಶಿಣದ ಜೊತೆಯಲ್ಲಿ ಚೆನ್ನಾಗಿ ತೇಯ್ದು ಗಂಧದ ರೀತಿಯಲ್ಲಿ ತೇಯ್ದು ಹಚ್ಚಿದ್ದೇ ಆದರೆ 1 ವಾರದಲ್ಲಿ ತುರಿಕೆ ಸಮಸ್ಯೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಟ್ರೈ ಮಾಡಿ. ತುಂಬ ಅದ್ಭುತವಾದ ಮನೆಮದ್ದು ಮತ್ತು ಫ್ರೀಯಾಗಿ ಸಿಗೋವಂಥ ಮನೆಮದ್ದು ಸ್ನೇಹಿತರೆ. ಈ ಮರದಲ್ಲಿ ಬರ್ತಕ್ಕಂಥ ಗೋಂದು ಕೂಡ ಔಷಧಿ ಗುಣಗಳನ್ನು ಹೊಂದಿದೆ. ಈ ಗಿಡ ಹೇಗಿರುತ್ತೆ ಅಂತ ಸಂಪೂರ್ಣ ಪರಿಚಯವನ್ನು ಮಾಡಿದ್ದೀನಿ. ಟ್ರೈ ಮಾಡಿ. ಎಲ್ಲ ಔಷಧಿಗಳನ್ನು ಹಚ್ಚಿ ಸರಿಯಾಗಿಲ್ಲ ಅಂತಕ್ಕಂಥವ್ರು ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡ್ಕೊಳ್ಳಿ. ಈ ಔಷಧಿಯನ್ನು ಬಳಸಿ 100ಕ್ಕೆ 100% ಔಷಧಿ ಕೆಲಸ ಮಾಡುತ್ತೆ. ಬೇಸಿಗೆ ಶುರುವಾಗೋಷ್ಟರೊಳಗೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ. ಎಲ್ಲರಿಗೂ ದೇಹದ ಉಷ್ಣತೆ ಜಾಸ್ತಿ ಆಗಬೇಕಾದ್ರೆ ಕೆಲವು ಭಾಗಗಳಲ್ಲಿ ಗಾಯಗಳಾಗ್ತಕ್ಕಂಥ ಸಮಸ್ಯೆಗಳು, ಈ ಮಕ್ಕಳಿಗೆಲ್ಲ ಬಂದು ಕಾಲಿನಲ್ಲಿ ಮತ್ತು ಕುಂಡಿಗಳಲ್ಲಿ ಗಾಯ ಆಗ್ತಕ್ಕಂಥದ್ದು, ಹಾಗೂ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತಂದರೆ ಈ ಕತ್ತಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗ್ತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗೆ ಒಂದು ಅದ್ಭುತವಾದ ಪರಿಹಾರವನ್ನು ನಾವು ಇವತ್ತು ಕಂಡುಕೊಳ್ಳೋಣ ಸ್ನೇಹಿತರೆ. ದೇಹದಲ್ಲಿ ಆಗ್ತಕ್ಕಂಥ ಪಿತ್ತ ಮತ್ತು ವಾತದ ಸಮಸ್ಯೆಯಿಂದಂತೂ ಅನೇಕ ಚರ್ಮದ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಸ್ನೇಹಿತರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪಿತ್ತದ ಸಮಸ್ಯೆ ಯಾರ್ಯಾರಿಗೆ ಜಾಸ್ತಿ ಇದೆ, ಅಂದರೆ ಜೀರ್ಣಶಕ್ತಿ ಆಗದೇ ಇರತಕ್ಕಂಥ ಸಮಸ್ಯೆ ಯಾರಿಗೆ ಜಾಸ್ತಿ ಇದೆ, ಮತ್ತು ಪ್ರತಿನಿತ್ಯ ಮಲವಿಸರ್ಜನೆ ಮಾಡಲಿಕ್ಕೆ ಸಮಸ್ಯೆ ಯಾರಿಗೆ ಜಾಸ್ತಿ ಇದೆ, ಈ ಸಮಸ್ಯೆಯಿಂದ ಕೂಡ ಚರ್ಮದ ಅತಿಯಾದ ಕಾಯಿಲೆಗಳು ಬರತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಕಕ್ಕೆ ಗಿಡದ ಚಕ್ಕೆಯನ್ನು, ಗಾಯ ಆಗಿರ್ತಕ್ಕಂಥವ್ರು ಏನು ಮಾಡಬೇಕಂದ್ರೆ, ಈ ಕಕ್ಕೆ ಮರದ ಚಕ್ಕೆಯನ್ನು ತೆಗೆದುಕೊಂಡು ಬಂದು ಒಣಗಿಸಿಟ್ಕೋಬೋದು. ಭಾಳಷ್ಟು ದಿವಸ ಬರುತ್ತೆ. ಈ ಚಕ್ಕೆಯನ್ನು ತೆಗೆದು ಎಲ್ಲೆಲ್ಲಿ ಗಾಯಗಳಾಗಿದೆ ಅಲ್ಲಿ ಹಚ್ಚದ ಬಂದರೆ ಸಂಪೂರ್ಣವಾಗಿ ಆಗಿರ್ತಕ್ಕಂಥ ಗಾಯ ಶಮನವಾಗುತ್ತೆ. ಮತ್ತು ಇದರ ಹೂವು ಸಾಮಾನ್ಯವಾಗಿ ಇದರ ಹೂವು ಬಂದು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ಸ್ನೇಹಿತರೆ. ಇದನ್ನು ಒಣಗಿಸಿ ಇಟ್ಕೊಂಡು ಇದನ್ನು ಕೂಡ ಭಾಳಷ್ಟು ದಿನಗಳು ಬಳಸ್ಬೋದು. ಇದರ ಹೂವು ಕೂಡ ಅದ್ಭುತವಾದ ಔಷಧಿ. ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಈ ಒಂದು ಅದ್ಭುತವಾದ ಮನೆಮದ್ದನ್ನು ಬಳಸಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ತುಂಬ ವಿಶೇಷವಾದ ಗಿಡಮೂಲಿಕೆ, ಯಾವುದೇ ಖರ್ಚಿಲ್ಲದೆ ಔಷಧಿಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಚರ್ಮದಲ್ಲಿ ಗಾಯ ಆಗ್ತಕ್ಕಂಥದ್ದು, ಮತ್ತು ಬಿದ್ದು ಗಾಯ ಆಗಿ ರಕ್ತ ಸುರಿಯತಕ್ಕಂಥ ಸಮಸ್ಯೆ, ಹಾಗೂ ಬಹಳ ದಿವಸ ಗಾಯ ಆಗಿದೆ ಆದ ಕೊಬ್ಬರಿ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಜೊತೆಯಲ್ಲಿ ಈ ಒಣಗಿರ್ತಕ್ಕಂಥ ಚಕ್ಕೆಯನ್ನು ಗಂಧದ ರೀತಿಯಲ್ಲಿ ತೇಯಬೇಕು. ಗಂಧದ ರೀತಿಯಲ್ಲಿ ತೇಯ್ದು ಅದನ್ನು ಹಚ್ಚಿದ್ದೇ ಆದರೆ ನನ್ನ ಪ್ರಕಾರ ಒಂದು 3-4 ದಿವಸಗಳಲ್ಲಿ ಶಮನವಾಗ್ತವೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಕುಡಿತದ ಚಟಕ್ಕೆ ದಾಸರಾಗಿರ್ತಕ್ಕಂಥವ್ರಿಗೆ ಇಲ್ಲಿ ಔಷಧಿಯನ್ನು ನೀಡ್ತೀವಿ. ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಇಲ್ಲಿ ಔಷಧಿಯನ್ನು ನೀಡ್ತೀವಿ ಸ್ನೇಹಿತರೆ. ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆನ ಪರಿಹಾರ ಮಾಡ್ಕೋಬೋದು. ಸಾವಿರಾರು ಜನಗಳು ಇಲ್ಲಿ ಬಂದು ಸಮಸ್ಯೆನ ಪರಿಹಾರ ಮಾಡ್ಕೊಂಡಿದ್ದಾರೆ. ವಾಚ್ ಮಾಡ್ತಾರೆ. ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು. ನಮಸ್ಕಾರ.